ಹಾಯ್ ಫ್ರೆಂಡ್ಸ್, ಮಂಗಳ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಹಳ ಸುಲಭವಾಗಿ ಯಾವ ಥರ ಗಿಣ್ಣು ಮಾಡೋದು ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿರಿ. ಈಗೊಂದು ಪಾತ್ರೆ ಬಿಸಿಗಿಡ್ರಿ. ನಾನು ಗಿಣ್ಣೆ ಮಾಡೋದು ತೋರಿಸ್ತಾ ಇದ್ದೀನಲ್ಲ. ಈಗ ಹಾಲು ಇರ್ತಕ್ಕಂಥವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಲು ಹಾಕ್ಕೊಳ್ರಿ. ಈಗ ಅದು ಕೆನೆ ಬೀಳ್ತಾ ಇದೆ. ನಿಮ್ಗೆ ಎಷ್ಟು ಹಾಲು ಬೇಕು, ಈಗ ಹಾಲು ಹಾಕಿದ ಮೇಲೆ ನೀವು ಇದರಲ್ಲಿ ನೀರು ಹಾಕ್ಬೇಡ್ರಿ. ನಾನೀಗೊಂದಿಷ್ಟು ಹಾಲು ಹಾಕಿದ್ದೀನಿ. ನೀವು ಗಿಣ್ಣದ ಹಾಲು ಅವತ್ತಿಂದೇ ಆದರೆ ಮಾತ್ರ ಬಟ್ಲು ಗಿಣ್ಣೆ ಮಾಡೋಕ್ಕೆ ಬರುತ್ತಾ. ಇದು 2 ದಿನ 3 ದಿನದ್ದು ಆದರೆ ಹಾಲು ಬಟ್ಲು ಗಿಣ್ಣೆ ಮಾಡೋಕ್ಕೆ ಬರಲ್ಲ. ಈಗ ನಾರ್ಮಲ್ ಗಿಣ್ಣನೇ ಮಾಡೋಣ. ಇದು ಸ್ವಲ್ಪ ಹಾಲು ಬಿಸಿ ಆಗಲಿ. ಈಗ ಹಾಲು ಬಿಸಿ ಆಗ್ತಾ ಇದ್ದಾವೆ ನೋಡ್ರಿ. ಈಗ ಇದಕ್ಕೆ ನಾನು ಬೆಲ್ಲ ಸೇರಿಸ್ತೀನಿ. ಈಗ ನಾನು 1 ಬಟ್ಲಷ್ಟು ಬೆಲ್ಲ ಹಾಕ್ತೀನಿ. ಸ್ವಲ್ಪ ನಿಧಾನಕ್ಕೆ ಹಾಕ್ರಿ. ಹಿಂಗಿದು ಚೆನ್ನಾಗಿ ಕುದಿಲಿ. ಇದು ಈಗ ನೀವು ಕುದಿಸ್ಬೇಕಾದ್ರೆ ಬೆಲ್ಲನೂ ಹಾಕಿದ್ದೀವಲ್ಲ, ಒಡಿತೈತಿದ್ದು ಹಾಲೆಲ್ಲ. ಇದನ್ನೇ ಹಿಂಗೆ ಸ್ವಲ್ಪ ತಿರುತ್ತಾ ಇರ್ರಿ. ಚೆನ್ನಾಗಿ ಕುದಿಲಿ. ನಾನಿದು ಕುದಿಯೋದ್ರಲ್ಲೇ ಸ್ವಲ್ಪ ಏಲಕ್ಕಿ ಪುಡಿ ರೆಡಿ ಮಾಡ್ತೀನಿ. ಈ ಥರ ಕುದೀತಾ ಇದೆ ನೋಡ್ರಿ. ಈಗ ಇದಕ್ಕೆ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿ ಸ್ವಲ್ಪ ನೀರಲ್ಲಿ ಕಲಸಿ ಸೇರಿಸಣ್ರಿ. ಈಗ ನಾನೊಂದು ಬಟ್ಲಲ್ಲಿ 1 ಸ್ಪೂನಷ್ಟು ಪುಟಾಣಿ ಹಿಟ್ಟು ಹಾಕ್ತೀನಿ. 1 ಸ್ಪೂನಷ್ಟು ಪುಟಾಣಿ ಹಿಟ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಕಲಸಿ ಸ್ವಲ್ಪನೇ ಈ ಥರ ನೀರು ಹಾಕಿ ಕಲಸಿ ಇದರಲ್ಲಿ ಸೇರಿಸ್ದೆ. ಈಗ ಈ ಥರ ಪುಟಾಣಿ ಹಿಟ್ಟು ಹಾಕಿದ್ಮೇಲೆ ಸ್ವಲ್ಪ ಈ ಥರ ಕೈ ಆಡಿಸ್ರಿ. ಇದು ಸ್ವಲ್ಪ ಕುದೀಲಿ. ಈಗ ನಾನೊಂದು 3 ನಾನು 3ರಿಂದ 4 ಮೆಣಸು ಹಿಂಗೆ ಹಾಕ್ತಾಯಿದ್ದೀನಿ. ಈ ಮೆಣಸು ಹಾಕೋದ್ರಲ್ಲಿಂದ ಯಾವುದೇ ಥರ ಗಿಣ್ಣೆ ಊಟ ಮಾಡಿದರೆ ಅಲರ್ಜಿ ಆಗಲ್ಲ. ಅದಕ್ಕಂತ ಈ ಥರ ಇಡೀ ತುಂಬಿರ್ತಕ್ಕಂಥ ಮೆಣಸನ್ನ ನಾನು ಹಾಕ್ತಾಯಿದ್ದೀನಿ. ನೀವು ಈ ಥರ ಹಾಕ್ರಿ. ಯಾರಿಗಾದರೂ ಅಲರ್ಜಿ ಇರೋರಿಗೆ ಗಿಣ್ಣೆ ಊಟ ಮಾಡಿದರೆ ಏನೂ ಆಗಲ್ಲ. ಗಿಣ್ಣದಲ್ಲಿ ಬಹಳನೇ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು ಗಿಣ್ಣು ಊಟ ಮಾಡೋದು. ಈ ಥರ ಹಾಕಿ ಇನ್ನೊಂದು 5 ನಿಮಿಷ ಕುದಿಸ್ರಿ ಸಾಕು. ಈಗ ನಾನು ಸ್ವಲ್ಪ ಏಲಕ್ಕಿ ಪುಡಿ ಉದುರಿಸ್ತಾ ಇದ್ದೀನಿ. ನಾನು ಇದರಲ್ಲಿ ಏಲಕ್ಕಿ ಮತ್ತು ಲವಂಗ 2 ಸೇರಿ ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ. ಈ ಥರ ಮಾಡಿಕೊಂಡು ನೀವು ಗಿಣ್ಣು ಊಟ ಮಾಡಿದ್ರೆ ನಿಮ್ಗೆ ಯಾವುದೇ ಥರ ಅಲರ್ಜಿನೂ ಆಗಲ್ಲ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಈ ಥರ ಗಿಣ್ಣು ಮಾಡ್ಕೊಂಡು ಉಣ್ರಿ. ನೋಡಿರಿ ನಿಮ್ಗೆ ಯಾವ ಥರ ಟೇಸ್ಟ್ ಹೆಂಗಿದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್.